ನಮಸ್ತೆ, ಪವಿತ್ರ ಬಂಧನ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ದೇವ್ ಮಲ್ಕೊಂಡಿರ್ತಾನೆ ರೂಮಲ್ಲಿ. ಅಲ್ಲಿಗೆ ತಿಲಕ್ ಬಂದು ಅಣ್ಣಯ್ಯ ಅಣ್ಣಯ್ಯ ಎದ್ದೇಳು ಅಣ್ಣಯ್ಯ ಅಂತ ಹೇಳ್ದಾಗ ದೇವ್ ಎದ್ದು ಕೂತ್ಕೊಂಡು ಓ ತಿಲಕ್ ಬಾ ಕೂತ್ಕೋ ಅಂತ ಹೇಳಿದ್ದಕ್ಕೆ ಅಣ್ಣಯ್ಯ ನಾನು ನಿನ್ನ ಜೊತೆ ಇಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋಕ್ಕೆಲ್ಲ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಯಾಕೆ ತಿಲಕ್ ತುಂಬ ಕೋಪ ಮಾಡ್ಕೊಂಡಿದ್ಯಾ ಏನಾಯಿತು ಅಂತ ಹೇಳಿದಾಗ ಓ ನಿನಗೆ ಗೊತ್ತಿಲ್ವಾ ಹಾಗಾದರೆ ಅಂತ ಹೇಳಿದ್ದಕ್ಕೆ ಇಲ್ಲ ತಿಲಕ್ ನನಗೇನು ಅರ್ಥ ಆಗ್ತಾ ಇಲ್ಲ ಏನು ಅಂತ ಹೇಳು ಅಂತ ಹೇಳಿದಕ್ಕೆ ಫೋಟೋನ ತೋರಿಸ್ತಾನೆ. ಇವಾಗ ಅರ್ಥ ಆಯ್ತಾ ಅಣ್ಣಯ್ಯ ಏನು ಅಂತ, ಈ ಫೋಟೋದಲ್ಲಿರೋದು ನಿಜನಾ ಅಂತ ಹೇಳಿದಾಗ ದೇವ್ ಒಂದು ಕ್ಷಣ ಯೋಚನೆ ಮಾಡ್ತಾ ಕೂತಿರ್ತಾನೆ. ಬಾ ತಿಲಕ್ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಕ್ಕೆ ನನಗೆ ಎಕ್ಸ್ಪ್ಲನೇಷನ್ ಎಲ್ಲ ಬೇಡ ಅಣ್ಣಯ್ಯ, ಈ ಫೋಟೋದಲ್ಲಿರೋದು ನಿಜನಾ ಸುಳ್ಳ ಅಷ್ಟು ಹೇಳು ಸಾಕು ಅಂತ ತೋರಿಸಿದ ತಕ್ಷಣ ಅಲ್ಲಿ ನಮ್ರತಾ ಇದ್ದದನ್ನು ನೋಡಿ ದೇವ್ ಯೋಚನೆ ಮಾಡಿ ಅದು ಆ ಫೋಟೋದಲ್ಲಿರೋದು ನಿಜ ತಿಲಕ್ ಅಂತ ಹೇಳಿದ ತಕ್ಷಣ ತಿಲಕ್ಗೆ ತುಂಬಾ ಬೇಜಾರಾಗಿ ಓ ಹಾಗಾದರೆ ದೇವ್ ತಮ್ಮಂಗೆ ಕೊಟ್ಟಿರೋ ಪ್ರಾಮಿಸ್ನ ಮುರಿತಾನೆ ಅಂತ ಇವಾಗ ಅರ್ಥ ಆಯ್ತು ಅಂತ ಹೇಳಿದಾಗ ದೇವ್ಗೂ ಬೇಜಾರಾಗುತ್ತೆ. ಅವಲಕ್ಕಿನ ಮಾಡಿ ಟೇಸ್ಟ್ನ ನೋಡಿದಾಗ ಅವಲಕ್ಕಿ ತುಂಬ ರುಚಿಯಾಗಿರುತ್ತೆ. ಅದನ್ನು ನೋಡಿ ಪರವಾಗಿಲ್ಲ ಪವಿತ್ರ, ಅವಲಕ್ಕಿ ತುಂಬ ಚೆನ್ನಾಗೇ ಮಾಡಿದ್ಯಾ, ಮೊದಲೇ ಸೀನಿಯರ್ಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ, ಅದರಲ್ಲಿ ನಾನು ಮಾಡಿರೋ ಅವಲಕ್ಕಿ ಇಷ್ಟ ಆಗುತ್ತೋ ಇಲ್ವೋ ನೋಡಬೇಕು ಅಂತ ಹೇಳಿ ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇರ್ತಾಳೆ. ಅಷ್ಟರೊಳಗಡೆ ಅವ್ರ ಅತ್ತೆ ಒಳಗಡೆ ಓಡ್ ಬಂದು ಅಯ್ಯೋ 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 ಮನೆಯೆಲ್ಲ ಹಾಳಾಯಿತು ಅಂತ ಹೇಳಿದಾಗ ಅಲ್ಲಿ ಹಾಲುಗ್ತಾ ಇರುತ್ತೆ. ಅಯ್ಯೋ ಸಾರಿ ಅದಕ್ಕೇನು ಅತ್ತೆ ನೋಡಲಿಲ್ಲ ಸ್ವಲ್ಪ ಅಂತ ಅಂದಿದ್ದಕ್ಕೆ ಅಲ್ಲ ಕಣೆ ಇಲ್ಲೇ ಮನೆ ಒಳಗಡೆನೆ ಇದ್ಕೊಂಡು ನೋಡಲಿಲ್ಲ ಅಂದರೆ ಏನು ಅರ್ಥ, ಹೀಗಾದರೆ ಮನೆ ಉದ್ಧಾರ ಅಂತ ಹೇಳಿಬಿಟ್ಟು ಅದೇನದು ಬಾಕ್ಸು ಅಂತ ಹೇಳಿದ್ದಕ್ಕೆ ಅದು ಅವಲಕ್ಕಿ ಅತ್ತೆ ಅಂತ ಹೇಳಿದಾಗ ಅಲ್ಲ ಆಲ್ರೆಡಿ ಬಾಕ್ಸ್ ಕಟ್ಕೊಂಡಿದೆಯಲ್ಲ ಚಿತ್ರಾನ್ನ ಅಂತ ಹೇಳಿದ್ದಕ್ಕೆ ಅದು ಸಂಜೆ ತಿನ್ನೋಕ್ಕೆ ಅಂತ ಹೇಳಿದಾಗ ಓ ಸಂಜೆ ತಿನ್ನೋಕ್ಕೆ ಬೇರೆ ತಿಂಡಿನ ಕಟ್ಕೊಂಡು ಹೋದರೆ ಮನೆ ಉದ್ಧಾರ, ಸರಿ ತೊಗೊಂಡೋಗು ಅಂತ ಹೇಳಿದಾಗ ಪವಿತ್ರ ಥ್ಯಾಂಕ್ ಯು ಅತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಬರ್ತೀನಿ ಅಂತ ಹೊರಟೋಗ್ತಾಳೆ. ಅವ್ರ ಅತ್ತೆ ಓ ಇನ್ನು ಇವಳು ಈ ಥರ ಅಂದರೆ ಅಷ್ಟೇ, ಸಂಬಳ ಎಷ್ಟು ಅಂತ ಕೇಳಿದ್ರೆ ಮಾತ್ರ ಹೇಳೋದಿಲ್ಲ, ತಿಂಡಿ ಮಾತ್ರ 4 ಹೊತ್ತು ತೊಗೊಂಡು ಹೋಗ್ತಾ ಇರ್ತಾಳೆ, ಹೀಗಾದರೆ ಮನೆ ಉದ್ಧಾರನೇ. ಇನ್ನು ಇವರಪ್ಪನ ರಾತ್ರಿ ನುಗ್ತಾನೆ. ಮದುವೆ ಬಗ್ಗೆ ಕೇಳೋಣ ಅನ್ನೋ ಅಷ್ಟರೊಳಗಡೆ ಬೆಳಗಾಗೋಷ್ಟರೊಳಗಡೆ ಓಡೋಗಿರ್ತಾನೆ. ಏನು ಮಾಡೋದಪ್ಪ ಅಪ್ಪ ಮಗಳನ್ನ ಕಟ್ಕೊಂಡು, ಮಗಳು ಹೀಗೆ ಅಪ್ಪ ಹಾಗೆ ಅಂತ ಬೈಕೊಂತ ಇರ್ತಾಳೆ. ತುಂಬ ಬೇಜಾರು ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ. ನನಗೆ ಕೊಟ್ಟಿರೋ ಪ್ರಾಮಿಸ್ಕಿನ್ನ ಆ ನಮ್ರತ ಕೊಟ್ಟಿರೋ ಪ್ರಾಮಿಸೇ ಹೆಚ್ಚಾಯಿತು ಅಲ್ವಾ ನಿನಗೆ, ಅವಳ ಮಾತೇ ಹೆಚ್ಚಾಯ್ತಲ್ಲ ಬಿಡು ಅಂತ ತುಂಬ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಆಗ ದೇವ್ ಬಂದು ತಮ್ಮಯ್ಯ ಇಲ್ಲಿ ಕೇಳು ಅಂತ ಹೇಳಿದ್ದಕ್ಕೆ ಇನ್ನೇನು ಹೇಳಿಬಿಡ ಅಣ್ಣಯ್ಯ, ನೀನು ನನ್ನ ಪ್ರಾಮಿಸ್ನ ಬ್ರೇಕ್ ಮಾಡಿ ತಾಗಂಗಿದೆ, ಇನ್ನು ನಾನು ನಿನ್ಗೆ ಇಂಪಾರ್ಟೆಂಟ್ ಅಲ್ಲ, ಆ ನಮ್ರತ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಮಾತನ್ನು ಮುರಿದಿದೀಯ, ಯಾವತ್ತೂ ನಾನು ಕೊಟ್ಟಿರೋ ಮಾತನ್ನು ದೇವ್ ತಪ್ಪೋದಿಲ್ಲ, ಅದನ್ನು ನಡ್ಸ್ಕೊಡ್ತಾನೆ ಅಂತ ಇಷ್ಟು ದಿನ ನಂಬಿದ್ದೆ, ಆದರೆ ಅದು ತಪ್ಪು ಅಂತ ಇವಾಗ ಗೊತ್ತಾಯಿತು ಅಣ್ಣಯ್ಯ ಅಂತ ಹೇಳಿದಾಗ ಅದು ಆಗಲ್ಲ ಕಣೋ ಅಂತ ಹೇಳಿದಾಗ ಇನ್ನೇನು ಹೇಳಿಬಿಡ ಅಣ್ಣಯ್ಯ, ಅದೇ ನಿಜ, ನನಗೆ ಗೊತ್ತಾಗಂಗಿದೆ, ಐ ಗೆಟ್ ಇಟ್, ತಿಲಕ್ ಈಸ್ ನಾಟ್ ಎನಿ ಮೋರ್ ಇಂಪಾರ್ಟೆಂಟ್ ಪರ್ಸನ್ ಅಂತ ನನಗೀಗ ಅರ್ಥ ಆಗಿದೆ ಅಣ್ಣಯ್ಯ ಅಂತ ಹೇಳಿದಾಗ ಅದು ಆಗಲ್ಲ ಕಣೋ, ಇವಾಗ್ಲೂ ನನಗೆ ನೀನೇ ಇಂಪಾರ್ಟೆಂಟು, ಇವಾಗ್ಲೂ ಅದು ಮುಂದಕ್ಕೂ ಅದು ಹಾಗೇ ಇರುತ್ತೆ, ನೀನು ಅರ್ಥ ಮಾಡ್ಕೋ ಸ್ವಲ್ಪ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣಯ್ಯ ಇವತ್ತು ಅದನ್ನೆಲ್ಲ ಬ್ರೇಕ್ ಮಾಡಿಬಿಟ್ಟೆ ನೀನು, ತಿಲಕ್ಕೋಸ್ಕರ ದೇವ್ ಏನು ಬೇಕಾದರೂ ಮಾಡ್ತಾನೆ ಅನ್ನೋದನ್ನು ನಾನು ನಂಬಿದ್ದೆ, ಆದರೆ ಅದನ್ನು ನೀನು ಸುಳ್ಳು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಣ್ಣಯ್ಯ ಅಂತ ಹೇಳಿಬಿಟ್ಟು ಕೈ ಮುಗಿದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ದೇವ್ ಏ ತಿಲಕ್ ತಮ್ಮಯ್ಯ ನಿಂತ್ಕೋ ಅಂತ ಅಂದ್ರೂ ಅಲ್ಲಿ ಅವನು ನಿಲ್ಲೋದಿಲ್ಲ. ಅವರು ಹಾಲಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅಲ್ಲಿಗೆ ನಮ್ರತ ಬಂದು ಹ್ಯಾಪಿ ಆ್ಯನಿವರ್ಸರಿ ಆಂಟಿ ಅಂತ ಹೇಳಿದಾಗ ಥ್ಯಾಂಕ್ ಯು ನಮ್ರತ ಅಂತ ಬೊಕ್ಕೆನ ಇಸ್ಕೊತಾರೆ. ಹಾಗೆಯೇ ಅಂಕಲ್ ಹತ್ರ ಹೋಗಿ ಹ್ಯಾಪಿ ಆ್ಯನಿವರ್ಸರಿ ಅಂಕಲ್ ಅಂತ ಹೇಳಿದಾಗ ಥ್ಯಾಂಕ್ ಯು ಅಮ್ಮ ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರೆ. ಹಾಗೆ ನಮ್ರತ ನಿಂತ್ಕೊಂಡು ನೋಡಬೇಕಂದ್ರೆ ಈ ಕಡೆ ದೇವ್ ತಿಲಕ್ ತಮ್ಮಯ್ಯ ನಿಂತ್ಕೊಳ್ಳೋ ಅಂತ ಹಿಂದೆನೇ ಬರ್ತಿರ್ತಾರೆ. ಆದರೆ ತಿಲಕ್ ಮಾತ್ರ ಕೋಪ ಮಾಡ್ಕೊಂಡು ಹೊರಟೋಗ್ತಾನೆ. ಅದಕ್ಕೆ ರಾಧಿಕಾ ಅವರು ದೇವ್ ಹತ್ರ ಯಾಕೆ ತಿಲಕ್ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ದೇವ್ ಅಂತ ಕೇಳಿದ್ದಕ್ಕೆ ಏನಿಲ್ಲಮ್ಮ ನಥಿಂಗ್ ಟು ವರಿ, ಅವ್ನು ಸ್ವಲ್ಪ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊತಾನಲ್ಲ ಹಾಗೇನೇ ಇದನ್ನು ಏನು ತೊಂದರೆ ಇಲ್ಲ ಸರಿ ಹೋಗ್ತಾನೆ ಅಂತ ಹೇಳಬೇಕಾದ್ರೆ ಅವರಪ್ಪ ಇಲ್ಲಪ್ಪ ಕೋಪ ಮಾಡ್ಕೊಳ್ಳೋದು ಅವನು ನಮ್ಮ ಹತ್ರ ನಿನ್ನ ಹತ್ರ ಅಲ್ವಲ್ಲ, ನಿನ್ನ ಹತ್ರ ಕೋಪ ಮಾಡ್ಕೊಂಡಿದ್ದಾನೆ ಅಂದರೆ ವಿಷಯ ಸ್ವಲ್ಪ ಸೀರಿಯಸ್ ಆಗಿ ಇರಬೇಕು ಅಂತ ಹೇಳಿದ್ದಕ್ಕೆ ನಥಿಂಗ್ ಟು ವರಿ ಅಪ್ಪ ಅವ್ನು ಸರಿ ಹೋಗ್ತಾನೆ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಓ ನಾನು ನಿಮ್ಗೆ ವಿಷಯ ಮಾಡಿಲ್ವಲ್ಲ ಅಂತ ಹೇಳಿ ರಾಧಿಕಾ ಹತ್ರ ಹೋಗಿ ಹ್ಯಾಪಿ ಆ್ಯನಿವರ್ಸರಿ ಅಮ್ಮ ಅಂತ ಹೇಳಿದಾಗ ಆಯ್ತಪ್ಪ ಥ್ಯಾಂಕ್ ಯು ನೀನು ಚೆನ್ನಾಗಿರು ಅಂತ ಹೇಳ್ತಿರ್ತಾರೆ. ನೀವು ಚೆನ್ನಾಗಿರಿ ಅಮ್ಮ ಅಂತ ಹೇಳಿ ಅಪ್ಪನ ಹತ್ರನೂ ಹೋಗಿ ಹ್ಯಾಪಿ ಆ್ಯನಿವರ್ಸರಿ ಅಪ್ಪ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮಗನೇ ಅಂತ ಹೇಳಿಬಿಟ್ಟು
ಸರಿ ನಾನು ಹೊರಡ್ತೀನಿ ಅಂತ ದೇವ್ ಹೋಗ್ತಾ ಇರ್ತಾನೆ. ಅಷ್ಟರೊಳಗಡೆ ಆ, ದೇವ್ ಅಂತ ನಮ್ರತ ಕೂಗ್ತಾಳೆ. ಅದಕ್ಕೆ ಏನು ನಮ್ರತ ಅಂತ ಹೇಳಿದ್ದಕ್ಕೆ ನನಗೇನು ವಿಷಯ ಮಾಡಲಿಲ್ವಲ್ಲ ಅಂತ ಕೇಳಿದಾಗ, ನಿನ್ಗೇನಂತ ವಿಶ್ ಮಾಡಬೇಕು ನಾನು ಅಂತ ಕೇಳಿದ್ದಕ್ಕೆ ಗುಡ್ ಮಾರ್ನಿಂಗ್ ಹಾಯ್ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿದಾಗ, ಗುಡ್ ಮಾರ್ನಿಂಗ್ ನಮ್ರತ ಅಂತ ಹೇಳಿಬಿಟ್ಟು ಅವ್ನು ಹೊರಟೋಗ್ತಾನೆ. ಆಗ ನಮ್ರತ ಮನಸಲ್ಲೇ ಓ, ತಮ್ಮನ ಬುಡಕ್ಕೆ ಹಚ್ಚಿರೋ ಬೆಂಕಿ ಇಬ್ಬರು ಮುಖದಲ್ಲೂ ಚಿಂತೆ ಅನ್ನೋದನ್ನ ಎದ್ದು ಕಾಣಿಸ್ತಾ ಇದೆ. ನಾನು ನಿನ್ನನ್ನು ಮದುವೆ ಆಗ್ತೀನಿ ಬೇಬಿ, ಆಮೇಲೆ ಯಾವ ಚಿಂತೆನೂ ಕಾಡೋದಿಲ್ಲ, ಹಾಗೆ ನೋಡ್ಕೊತೀನಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಮನಸ್ಸಲ್ಲೇನೆ ಅನ್ಕೊಂತಾಳೆ. ಪಲ್ಲವಿ ಬೇಗ ರೆಡಿಯಾಗಿ ಲಿಫ್ಟ್ ಹತ್ರ ಬಂದು ನಿಂತ್ಕೊಂಡು, ಕೂಲ್ ಪವಿತ್ರ ಕೂಲ್, ಯಾವಾಗಲೂ ನೀನು ಧೈರ್ಯವಾಗಿ ನಗುಮುಖದಿಂದನೇ ಮಾತಾಡೋ ಅಂಥವ್ಳು, ನೀನು ಅಳುಮುಂಚಿ ಅಲ್ಲ, ಇವತ್ತು ಏನೇ ಇದ್ರೂ ಲಿಫ್ಟಲ್ಲೇ ಹೋಗೋಣ, ಆರಾಮಾಗಿರು, ಕೂಲ್ ಕೂಲ್ ಅಂತ ಹೇಳಿಬಿಟ್ಟು ಲಿಫ್ಟ್ನ ಆನ್ ಮಾಡ್ತಾಳೆ. ಆದರೆ ಲಿಫ್ಟ್ ಮಾತ್ರ ಓಪನ್ ಆಗ್ತಾ ಇರೋದಿಲ್ಲ. ಅದಕ್ಕೆ ಏನಿದು ಓಪನ್ ಆಗ್ತಾ ಇಲ್ಲಲ್ಲ ಅಂತ ಹಿಂದಿಲಿ ಹೇಳ್ತಾಳೆ. ಆದರೂ ಓಪನ್ ಆಗೋದಿಲ್ಲ. ಮತ್ತೆ ಬಾಗಿಲನ್ನು ತೆಗಿ ಶೇಷಮ್ಮ ಅಂತ ಕನ್ನಡದಲ್ಲಿ ಹೇಳ್ತಾಳೆ. ಕನ್ನಡದಲ್ಲಿ ಹೇಳಿದ್ರೂ ಓಪನ್ ಆಗೋದಿಲ್ಲ. ಅಯ್ಯೋ ಏನಿದು, ನೀನು ಇಷ್ಟು ವರ್ಷ ಆದ್ರೂ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಅಂತ ಓಡಾಡ್ತಾನೆ ಇರ್ತೀಯ, ಆದರೂ ಕನ್ನಡ ನಾಡಲ್ಲಿದ್ದು ಕನ್ನಡನೇ ಕಲ್ತಿಲ್ವ ನೀನು, ಓಪನ್ ಆಗು ಬೇಗ ಅಂತ ಹೇಳ್ತಾ ಇರ್ತಾಳೆ. ಆದರೆ ಓಪನ್ ಆಗದೆ ಇರೋ ಕಾರಣ ಅಲ್ಲಿ ಸೆಕ್ಯೂರಿಟಿ ಬಂದು, ಮೇಡಮ್ ಅದು ಲಿಫ್ಟು ಹಾಳಾಗಿದೆ, ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯಯ್ಯೋ ಇವತ್ತೂ ನನಗೆ ಸ್ಟೆಪ್ಸೇ ಗತಿನಾ, ಇವತ್ತು ಲಿಫ್ಟಲ್ಲಿ ಹೋಗೋ ಅದೃಷ್ಟ ಇಲ್ವಾ, ಅಯ್ಯೋ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಅಂತ ಮತ್ತೆ ಸ್ಟೆಪ್ಸಲ್ಲಿ ಓಡ್ಕೊಂಡು ಬರ್ತಾಳೆ. ಕರೆಕ್ಟ್ ಟೈಮಿಗೆ ಬಂದು ಪಂಚ್ ಮಾಡ್ತಾಳೆ. ಅಬ್ಬ ಇವತ್ತಾದರೂ ಕರೆಕ್ಟ್ ಟೈಮಿಗೆ ಬಂದಪ್ಪ ಅಂತ ಹೇಳಿಕೊಂಡು ಆಫೀಸ್ ಒಳಗಡೆ ಹೋದರೆ ಯಾರೂ ಅಲ್ಲಿ ಬಂದಿರೋದಿಲ್ಲ. ಓ ಹಾಗಾದರೆ ಸ್ವಲ್ಪ ಬೇಗನೆ ಬಂದಿದ್ದೀನಿ ಅಂತ ಅನಿಸುತ್ತೆ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕೂತ್ಕೊಂಡು, ಇವತ್ತು ಅಪ್ಪ ಹೇಳ್ದಂಗೆ ದೊಡ್ಡ ಬಾಸ್ ಹತ್ರ ನಾನು ಸಾರಿ ಕೇಳಿಬಿಡ್ಬೇಕು, ಕಾಂಪ್ರಮೈಸ್ ಆಗಬೇಕು, ಜಗಳನ ಹಾಗೆ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿಕೊಂಡು ದೇವ್ರಿಗೆ ನಮಸ್ತೆನ ಮಾಡ್ಕೊತಾ ಇರ್ತಾಳೆ. ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆಗ ದೇವ್ ತಾತಂತ, ದೇವ್ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇವತ್ತಂತು, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ಯಾ, ಪಾರ್ಟಿಗೆ ರೆಡಿನಾ ಅಂತ ಕೇಳಿದಾಗ ರಾಧಿಕಾ ಅವರು, ಅದು ಮಾವ ನನಗೆ ಈ ಫಂಕ್ಷನ್ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದಾಗ ಅವ್ರ ಮಗ ಕೂಡ, ಹೌದಪ್ಪ ನನಗೂ ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ, ನಾವೇನು ಚಿಕ್ಕ ಮಕ್ಕಳ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಕೋಪ ಬಂದು ಎದ್ದು ನಿಂತ್ಕೊಂಡು, ಈ ವಿ ಆರ್ ದೇಶಪಾಂಡೆ ಅವ್ರಿಗೆ ಬೆಲೆ ಇಲ್ಲ ಅಂತ ಅಂದರೆ ಇನ್ನೇನು ಅರ್ಥ, ನಾನು ಮದುವೆ ಮಾಡಿಸಿದ್ದು ನಿಮ್ಮನ್ನು ಅಂದಮೇಲೆ ನನಗೆ ಆ್ಯನಿವರ್ಸರಿ ಮಾಡೋವಷ್ಟು ಅರ್ಹತೆ ಇಲ್ವಾ, ಹಾಗಾದರೆ ನನಗೆ ಅಧಿಕಾರ ಇಲ್ವಾ, ಹಾಗಾದರೆ ಬೇಡ ಬಿಡಿ, ನಾನು ಈ ಮನೆಯೇ ಬಿಟ್ಟು ಹೋಗ್ತೀನಿ, ನನಗೆ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇಲ್ಲಿ ಇರೋದೇ ಇಲ್ಲ, ಎಲ್ಲ ನನ್ನದೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡು, ನಾನು ಎಲ್ಲಾದರೂ ಹೋಗಿ ವೃದ್ಧಾಶ್ರಮಕ್ಕೋ ಎಲ್ಲಾದರೂ ಸೇರ್ಕೊತೀನಿ, ನಾನಂತೂ ಇಲ್ಲಿರೋದಿಲ್ಲ, ನನಗೆ ಬೆಲೆ ಇಲ್ಲ ಅಂತ ಅಂದಮೇಲೆ ನಾನು ಯಾಕೆ ಇಲ್ಲಿರ್ಬೇಕು, ಇವರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋವಷ್ಟು ಅಧಿಕಾರ ನನಗಿಲ್ವಾ ಅಂತ ಹೇಳಿದ ತಕ್ಷಣ ದೇವ್ ಅಲ್ಲಿಗೆ ಬಂದು, ಅಯ್ಯೋ ತಾತ ಕೋಪ ಮಾಡ್ಕೋಬೇಡಿ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊತೀರಲ್ಲ ಅಂತ ಹೋಗಿ ರಾಧಿಕಾ ಹತ್ರ, ಅಮ್ಮ ಪ್ಲೀಸ್ ಅಮ್ಮ, ತಾತಂಗೆ ಬೇಜಾರಾಗುತ್ತಂತೆ, ಇದು ನಿಮಗೋಸ್ಕರ ಅಲ್ಲ ನಮ್ಮೆಲ್ಲರಿಗೋಸ್ಕರ, ಒಪ್ಕೊಳ್ಳಿ ಅಮ್ಮ ಅಂತ ಹೇಳಿದಾಗ, ಸರಿ ದೇವ್ ಆಯಿತು, ನಿನಗೋಸ್ಕರ ನಾನು ನೀನು ಹೇಳ್ದಂಗೆ ಒಪ್ಕೊತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ, ಅಪ್ಪ ನೀವೂ ಅಷ್ಟೇ ಪಾರ್ಟಿಗೆ ರೆಡಿ ಆಗಬೇಕು ಅಂತ ಅಪ್ಪನಿಗೂ ಹೇಳ್ತಾರೆ. ಅದಾದಮೇಲೆ ತಾತ ಇವಾಗ ಓಕೆನಾ ಅಂತ ಹೇಳಿಬಿಟ್ಟು ರಾಧಿಕಾ ಬಂದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಾವ ಅದು ಅಂತ ಹೇಳಿದ್ದಕ್ಕೆ, ಬೇಜಾರ ಕೋಪನ ಜಸ್ಟ್ ಹಾಗೇನೆ ಚಮಕ್ ಕೊಟ್ಟೆ ಅಷ್ಟೇ, ನನಗೆ ಕೋಪ ಬರುತ್ತೆ ಅಂತ ಹೇಳಬೇಕಾದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಆಗ ತಂಗಮಣಿ, ಓ ಪರವಾಗಿಲ್ಲ, ನೀವು ಸೂಪರ್ ಡೈರೆಕ್ಟರು ಅಂತ ನಮಗೆ ಗೊತ್ತಿತ್ತು, ಆದರೆ ನೀವು ಸೂಪರಾಗಿ ಆ್ಯಕ್ಟಿಂಗು ಮಾಡ್ತೀರಾ ಅಂತ ಇವಾಗಲೇ ಗೊತ್ತಾಗ್ತಾ ಇರೋದು ಅಂತ ಹೇಳಬೇಕಾದ್ರೆ ಎಲ್ಲರೂ ನಗ್ತಾ ಇರ್ತಾರೆ. ಅಷ್ಟರೊಳಗಡೆ ಸರಿ ಆಯ್ತು ಹೋಗಿ ಫಂಕ್ಷನ್ಗೆ ಏನೆಲ್ಲ ಅಡುಗೆ ಬೇಕು ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಅಡುಗೆ ಅಂತ ಹೇಳಿದ ತಕ್ಷಣ ಮಮ್ಮಿ ನನಗೆ ಪಾಯಸ ಅಂತ ಹೇಳ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಬಂದು, ಏನೇನು ಹಿಂದೆ ಆ್ಯನಿವರ್ಸರಿ ಅನ್ನೋ ಥರ ಪಾಯಸ ಕೇಳ್ತಾ ಇದೆಯಾ ಅಂತ ಹೇಳಿದಕ್ಕೆ, ಫಂಕ್ಷನ್ ಯಾರ್ದಾರೋ ಆಗಿರಲಿ, ತಟ್ಟೆ ತುಂಬ ಹಾಕೊಂಡು ಬಾರಿಸೋರು ನಾವಾಗಿರಬೇಕು ಅಂತ ಖುಷಿ ಪಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಅವರಮ್ಮ ಅಲ್ಲಿಗೆ ಬಂದು, ತಿಂದು ತಿಂದು ಧಾರವಾಡದ ಎಮ್ಮೆ ಹಾಕಿ ಕೂತಿದ್ದೀಯಾ, ಮತ್ತೆ ಇನ್ನೂ ಅದು ಬೇಕು ಇದು ಬೇಕು ಅಂತ ಹೇಳ್ತೀಯಲ್ಲ, ಗೊತ್ತಾಗಲ್ವಾ, ಗಬರಿಲ್ವಾ ನಿನಗೆ, ನಿನ್ನ ಬಾಡಿ ನೋಡ್ಕೊಂಡಿದ್ಯಾ, ಈ ಥರ ತಿಂದು ತಿಂದು ನೀನು ಈ ಥರ ಅಡ್ಡಡ್ಡ ಬೆಳೆದ್ರೆ ನಿನ್ನನ್ನು ಮುಂದೆ ಲಗ್ನ ಯಾರು ಹಾಕ್ತಾರೆ, ನಿಂಗೆ ಅರ್ಥ ಆಗಲ್ವಾ ಅಂತ ಹೇಳೋ ಅಷ್ಟರೊಳಗಡೆ ಅವರ ಅಪ್ಪ ಅಲ್ಲಿಗೆ ಬಂದು, ಅಯ್ಯೋ ಅಯ್ಯೋ ನನ್ನ ಮಗಳು ಒಬ್ಬಳೇ ಇರೋದು, ಅವಳಿಗೆ ಹೀಗೆಲ್ಲ ಅಂದ್ಬಿಟ್ರೆ ಇನ್ಯಾಕೆ ತಿನ್ನೋಕೆ ಇರೋದು ಇದು, ನೀನು ತಿನ್ನಮ್ಮ ಪುಟ ಅಂತ ಹೇಳಿಬಿಟ್ಟು ಚಾಕ್ಲೇಟ್ನ ಅವಳ ಕೈಗೆ ಕೊಟ್ಟಿರ್ತಾರೆ. ಅವ್ರ ಅಮ್ಮ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಮೇಲೆ ರಾಧಿಕಾ ಅಲ್ಲಿಗೆ ಬಂದು, ಬೇಜಾರು ಮಾಡ್ಕೋಬೇಡ ನವಮಿ, ಅಮ್ಮ ಹೇಳೋದು ನೀನು ಒಳ್ಳೋದಕ್ಕೆ ಅಲ್ವಾ ಅಂತ ಹೇಳಿದಕ್ಕೆ, ಇಲ್ಲ ದೊಡ್ಡಮ್ಮ ನನಗೆ ಏನು ಬೇಕೋ ಅದನ್ನು ಇಷ್ಟಪಟ್ಟು ತಿನ್ಕೊಂಡಿದ್ರೆ ನಾನು ಚೆನ್ನಾಗೇ ಇರ್ತೀನಿ ಅಂತ ಹೇಳಿದಾಗ, ನೋಡು ನಾನು ನಿನ್ನ ಬಾಡಿ ಶೇವಿಂಗ್ ಮಾಡ್ತಾ ಇಲ್ಲ, ಅಂದರೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಇವತ್ತು
ಇವತ್ತು ನಿನ್ಗೆ ಏನು ಬೇಕೋ ಅದನ್ನು ತಿನ್ನು, ಬಟ್ ನಾಳೆಯಿಂದ ಫುಲ್ ಕಂಟ್ರೋಲ್, ಓಕೆನಾ ಅಂತ ಹೇಳಿದಾಗ ಥ್ಯಾಂಕ್ ಯು ದೊಡ್ಡಮ್ಮ, ಲವ್ ಯು ಅಂತ ಹೇಳಿ ಹಾಗೆ ಮಾಡ್ತಾಳೆ. ಆಫೀಸಲ್ಲಿ ದೇವ್ ಮ್ಯಾನೇಜರ್ ಬಂದು ನೋಡಿ ಎಲ್ಲರಿಗೂ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ, ಎಲ್ಲರೂ ಕೇಳಿಸ್ಕೊಳ್ಳಿ ಇಲ್ಲಿ ಅಂತ ಹೇಳಿದಾಗ ಏನು ಅಂತ ಎಲ್ಲರೂ ಕುತೂಹಲದಿಂದ ಕೇಳ್ತಾ ಇರ್ತಾರೆ. ಆಗ ಇವತ್ತು ರಾಧಿಕಾ ಮೇಡಮ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಹಾಗಾಗಿ ಎಲ್ಲರೂ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಒಂದು ಚಿಕ್ಕದಾಗಿ ಫಂಕ್ಷನ್ ಇಟ್ಕೊಂಡಿದ್ದಾರೆ, ಹಾಗಾಗಿ ನೀವೆಲ್ಲರೂ ಬರಬೇಕು, ಆದರೆ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ದೇವ್ ಸರ್ ಹೇಳಿಲ್ವಾ ಟೈಮ್ ತುಂಬ ಕಮ್ಮಿ ಇದೆ, ಹಾಗೇನೆ ಕೆಲಸ ಜಾಸ್ತಿ ಇದೆ ಅಂತ. ಸೊ ಎಲ್ಲರೂ ಕೆಲಸ ಬೇಗ ಮುಗಿಸಿ ಫಂಕ್ಷನ್ಗೆ ಬಂದು ಜಾಯ್ನ್ ಆಗಬೇಕು, ಓಕೆನಾ ಅಂತ ಹೇಳಬೇಕಾದ್ರೆ ಎಲ್ರಿಗೂ ಖುಷಿ ಆಗುತ್ತಂತೆ. ಅದಾದಮೇಲೆ ನನಗೆ ಸ್ವಲ್ಪ ಡಾಟಾ ಎಂಟ್ರಿ ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತೀರಾ, ಯಾರಾದರೂ ಒಬ್ಬರು ಬರ್ರೋ ಅಂತ ಕರೆದಾಗ, ಇಲ್ಲ ಸರ್ ಆಗಲ್ಲ ಸರ್, ನನ್ನದೇ ಕೆಲಸ ಜಾಸ್ತಿ ಇದೆ ಸರ್ ಅಂತ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಿರ್ತಾರೆ. ಅವರು ಎಲ್ಲರ ಹತ್ರ ಹೋಗಿ ಹೋಗಿ ಪೇಚಾಡ್ತಾರೆ ಬರ್ರೋ ಅಂತ, ಆದರೆ ಯಾರೂ ಹೆಲ್ಪ್ ಮಾಡಲ್ಲ. ಆಗ ಪಲ್ಲವಿ ಆ ಕಡೆ ನೋಡ್ತಾ ಇರ್ತಾಳೆ, ಪವಿತ್ರ ಆ ಕಡೆ ನೋಡ್ತಾ ಇರೋದನ್ನ ನೋಡಿ ಏನು ಅಂತ ಹೇಳಿದಕ್ಕೆ, ನಾನು ಹೆಲ್ಪ್ ಮಾಡಲ ಸರ್ ಕರೆದ್ರ ಅಂತ ಹೇಳಿದಾಗ, ಏನು ಬೇಕಾಗಿಲ್ಲ, ಡಾಟಾ ಎಂಟ್ರಿ ಮಾಡೋದು ನನಗೆ ಗೊತ್ತಿದೆ, ನಾನು ಮಾಡ್ಕೊತೀನಿ, ಬಂದುಬಿಟ್ಲು ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗು ಅಂತ ಹೇಳಿಬಿಟ್ಟು ಬಂದು ಲ್ಯಾಪ್ಟಾಪ್ ಮುಂದೆ ಕೂತ್ಕೊತಾರೆ. ನೋಡಿದ್ರೆ ಡಾಟಾ ಎಂಟ್ರಿ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತಂತೆ. ಯಾರು ಮಾಡಿದ್ದು ಡಾಟಾ ಎಂಟ್ರಿನ ಎಲ್ಲ ಮುಗ್ದೋಗ್ಬಿಟ್ಟಿದೆಯಲ್ಲ, ನನ್ನ ಕಷ್ಟ ಏನಾದರೂ ಗೊತ್ತಾಗಿ ದೇವರೇ ಬಂದು ಏನಾದ್ರು ಡಾಟಾ ಎಂಟ್ರಿ ಮಾಡೋಗ್ಬಿಟ್ರಾ ಅಂತ ಖುಷಿ ಪಡ್ತಾ ಇರ್ತಾರೆ. ಪವಿತ್ರನೂ ಅದು ನೋಡಿಕೊಂಡು ಹಾಗೇನೆ ಕದ್ದು ಮುಚ್ಚಿ ನೋಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿ ವಿ ಆರ್ ದೇಶ್ ಅವರು ನೀರು ಕುಡಿಬೇಕು ಅಂತ ನೀರು ಕುಡಿತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ರಾಧಿಕಾ ಬಂದು, ಮಾವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದ್ದಕ್ಕೆ, ಆಫೀಸ್ ವಿಷಯ ಆದರೆ ನೋ ಪರ್ಮಿಷನ್ ಅಂತ ಅವ್ರ ಅತ್ತೆ ಬಂದು ಹೇಳ್ತಾರೆ. ಅದು ಆ್ಯಕ್ಚುಲಿ ಆಫೀಸ್ ವಿಷಯನೇ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿದಕ್ಕೆ ರಾಧಿಕಾ, ಮಾವ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾರೆ. ಕೂತ್ಕೊಂಡಾದ್ಮೇಲೆ, ಮಾವ ಅದು ಅಲ್ಲೊಂದು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ, ಅದ್ರ ಸ್ಕೆಚ್ ಎಲ್ಲ ಬಂದಿದೆ, ಸೊ ಇದನ್ನು ಒಂದು ಸಲ ನೋಡಿ ಅಂತ ಹೇಳಿದ್ದಕ್ಕೆ, ನೀನು ತೊಗೊಂಡಿರೋ ಡಿಸಿಷನ್ಗೆ ನಾನು ಯಾವತ್ತಾದರೂ ಬೇಡ ಅಂದಿದ್ದೀನಮ್ಮ ಅಂತ ಹೇಳಿದಾಗ, ಇಲ್ಲ ಮಾವ ಅದನ್ನು ನಿಮಗೆ ತೋರಿಸ್ತಾನೆ ಅದು ಹೇಗೆ ಮಾವ ನಾವು ಮುಂದುವರಿಯೋಕ್ಕಾಗುತ್ತೆ, ಅದು ನನಗೆ ಇಷ್ಟನೂ ಆಗೋಲ್ಲ, ದೊಡ್ಡವ್ರ ಆಶೀರ್ವಾದ ಬೇಕು ಅಲ್ವಾ, ನೀವು ಒಂದು ಸಲ ನೋಡಿದ್ರೆ ನನಗೂ ಖುಷಿ ಅಂತ ಹೇಳಿದಾಗ, ಹಾಗಾದರೆ ಅತ್ತೆ ಪರ್ಮಿಷನ್ನ ಬ್ರೇಕ್ ಮಾಡೋದ್ರಲ್ಲಿ ನೀನು ಖುಷಿನಾ ಅಂತ ಹೇಳಿದಾಗ ಎಲ್ಲರೂ ಹಾಕ್ತಿರ್ತಾರೆ. ಅಷ್ಟರೊಳಗಡೆ ಭರತ್ ಅಲ್ಲಿಗೆ ಓಡ್ ಬಂದು, ಹ್ಯಾಪಿ ಆ್ಯನಿವರ್ಸರಿ ದೊಡ್ಡಮ್ಮ ಅಂತ ಹೇಳಿದಾಗ, ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಲೇಖ ಅಂತ ಹೇಳ್ತಾರೆ. ಅದಕ್ಕೆ ಯಾಕೋ ಇದು ಹಾರ ಹಾಕಿದೆ ಪೊಲಿಟಿಷಿಯನ್ ಥರ ಅಂತ ಹೇಳಿದ್ದಕ್ಕೆ, ನನಗೆ ಪೊಲಿಟಿಷನ್ನು ಡೈವರ್ಷನ್ನು ಎಲ್ಲವೂ ನೀವೇ ದೊಡ್ಡಮ್ಮ ಅಂತ ಹೇಳ್ಬೇಕಾದ್ರೆ ಲೇಖ, ಅದು ಮಾವ ಎಲ್ಲಿ, ಮಾವನಿಗೂ ವಿಶ್ ಮಾಡಬೇಕಿತ್ತು ಅಂತ ಹೇಳಿದಾಗ, ಆಮೇಲೆ ವಿಶ್ ಮಾಡಿದ್ರೆ ಆಗುತ್ತೆ, ನೀನು ಸುಮ್ಮನೆ ನಿಂತ್ಕೋ ಅಂತ ಹೇಳ್ತಿರ್ತಾರೆ. ತುಂಬ ಬೇಜಾರಾಗ್ತಾ ಇರುತ್ತೆ. ತಿಲಕ್ ಬೇಜಾರು ಮಾಡ್ಕೊಂಡು ಹೋಗಿರೋದನ್ನು ನೋಡಿ ತಿಲಕ್ ರೂಮಿಗೆ ಬಂದು, ಅಯ್ಯೋ ತುಂಬ ಬೇಜಾರು ಮಾಡಿಕೊಂಡು ಕೋಪ ಮಾಡ್ಕೊಂಡು ಹೊರಟೋದ, ಅವ್ನ ಕೋಪನ ಹೇಗೆ ತಣ್ಣಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೋಪದ ಬರ್ಧನದಲ್ಲಿ ಫೋನ್ ಕೂಡ ಇಲ್ಲೇ ಬಿಟ್ಟೋಗಿದ್ದಾನೆ ಅಂತ ರೂಮಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ನಮ್ರತಾ ಅಲ್ಲಿಗೆ ಬಂದು, ಏನು ಮಾಡ್ತಾ ಇದೆಯಾ ದೇವಿಲ್ಲಿ ಅಂತ ಹೇಳಿದ್ದಕ್ಕೆ, ಏನಿಲ್ಲ ನಮ್ರತಾ ಅಂತ ಹೇಳಿದಾಗ, ಅದು ತಿಲಕ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡು ಹೋದ, ನೀನು ಯಾಕೆ ಹೀಗಿದ್ದೀಯಾ, ಡೋಂಟ್ ವರಿ, ನನ್ನಿಂದ ಏನಾದರೂ ತಪ್ಪಾಯ್ತಾ, ಓ ನಮ್ಮ ಎಂಗೇಜ್ಮೆಂಟು ಕರೆದಿಲ್ಲ ಅಂತ ಅವ್ನು ಕೋಪ ಮಾಡ್ಕೊಂಡಿದ್ದಾನ ಅಂತ ಹೇಳಿದ್ದಕ್ಕೆ, ಆ ಥರ ಏನು ಇಲ್ಲ ನಮ್ರತಾ, ಅವ್ನು ಸರಿ ಹೋಗ್ತಾನೆ ಅಂತ ಹೇಳಿದಾಗ, ಮತ್ತು ನೀನು ಯಾಕೆ ಈ ಥರ ಬೇಜಾರಾಗಿದೆಯಾ, ನಾನೇನಾದ್ರು ಅವನಿಗೆ ಫೋನ್ ಮಾಡಿ ಸಾರಿ ಕೇಳಲ್ಲ ಅಂತ ಹೇಳಿದಾಗ, ನಥಿಂಗ್ ಟು ವರಿ, ಆ ಥರ ಏನಿಲ್ಲ, ಅವನು ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಮೋಸ್ಟ್ಲಿ ಗಿಫ್ಟ್ ತರಕ್ಕೆ ಹೋಗಿರ್ಬೇಕು, ಪರವಾಗಿಲ್ಲ, ನಾನು ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳಿದಾಗ, ಓ ಅರೇಂಜ್ಮೆಂಟ್ ಎಲ್ಲ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆಯಾ, ನಾನು ಅದಕ್ಕೆ ಹೆಲ್ಪ್ ಮಾಡಲ್ಲ, ನಾನು ಮಾಡ್ತೀನಿ, ಯು ಡೋಂಟ್ ವರಿ, ಮುಂದೆ ಹೇಗಿದ್ರು ಅದಕ್ಕೆ ನಾವಿಬ್ಬರು ರೆಡಿ ಆಗಬೇಕಲ್ಲ ಅಂತ ಹೇಳ್ಬೇಕಾರೆ, ಆ ಥರ ಎಲ್ಲ ಏನೂ ಇಲ್ಲ ನಮ್ರತಾ, ರೆಡಿ ಇದೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಅದನ್ನು ಮಾಡಿಸ್ತೀನಿ ಅಂತ ದೇವ್ ಅಲ್ಲಿಂದ ಹೊರಟೋಗ್ತಾನೆ. ಅದಾದಮೇಲೆ, ಓ ಡೋಂಟ್ ವರಿ ದೇವ್, ನಿನ್ನನ್ನು ಅವನಿಂದ ಹೇಗೆ ದೂರ ಮಾಡೋದು ಅಂತ ನನಗೆ ಗೊತ್ತು, ನಿನ್ನ ಮನಸ್ಸಲ್ಲಿ ಅಂಟ್ಕೊಂಡಿರೋ ಮುಳ್ಳು ಅವನು, ಆ ಮುಳ್ಳನ್ನ ಕಿತ್ತು ಬಿಸಾಡ್ತೀನಿ, ಅದಾದಮೇಲೆ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ, ಡೋಂಟ್ ವರಿ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.